ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ಊಟ ಮಾಡಿ ಸೀದಾ ಇಲ್ಲಿಗೆ ಬಂದಿದ್ದೇವೆ, SM ಕಟ್ಟೆ ಅಂತ. ಇಲ್ಲಿ ಒಂದು ಐಟಮ್ ಎಲ್ಲ ಇಳಿಸ್ಲಿಕ್ಕೆ ಇತ್ತು. ನಮ್ಮ ವಸಂತನ ಹೋಗಿದ್ದಾರೆ ಇಳಿಸ್ಲಿಕ್ಕೆ, ನಮ್ಮ ರಾಗಣ್ಣ ಇಲ್ಲಿದ್ದಾರೆ, ಐಟಮ್ ಎಲ್ಲ ತಂದು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಗಡಿಗೆ ನಾವು ಸುಲಭ ಮಾಡುವುದು ಅಲ್ವಾ? ನೀವು ಯಾಕೆ ಇದನ್ನು ಐಟಮನ್ನು ಇಲ್ಲಿಟ್ಟದ್ದು ಹೇಳಿ? ಹೇಗೆ ಸುಲಭ ಮಾಡೋದು? ಹಾಂ ಹಾಂ, ಹಾಗೆ. ಈಗ ನಾವೆಲ್ಲಿರೋದು? ಈಗ SM ಕಟ್ಟೆಯಲ್ಲಿದ್ದೇವೆ. ಇಲ್ಲಿ ನೋಡಿ, ಹಾಲು ಖಾಲಿ ಆಗ್ತಾ ಉಂಟು. ಟ್ಯಾಂಕರಲ್ಲಿ ಖಾಲಿ ಆಗ್ತಾ ಉಂಟಾ ಇಲ್ವಾ? ಆಗ್ತಾ ಉಂಟಲ್ಲ. ನಮ್ಮ ವಸಂತನ್ನ ಹೋಗಿದ್ದಾರೆ ನೋಡಿ, ಎಲ್ಲಿದ್ದಾರೆ ಅವರು. ಬಂದ ಮೇಲೆ ನಮ್ಮ ಪಯಣ ಎಲ್ಲಿಗೆ? ನೆಕ್ಸ್ಟ್ ಎಲ್ಲಿಗೆ ಬಿಲ್ಲಿರೋದು? ಎಲ್ಲಿಗೆ ನೆಕ್ಸ್ಟ್? ದುರ್ಗವಾಡಿಲು. ಅಲ್ಲಿಗೆ ಹೋಗಿ ಸಿಗುವ. ಫೈನಲಿ ಅಲ್ಲಿಂದ ನಾನ್ ಸ್ಟಾಪ್ ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ದೇವೆ. ಇದೇ ಅಂಗಡಿಗೆ ಹಾಕಲಿಕ್ಕೆ. ಇಲ್ಲಿ ಹೋಗ್ಲಿಕ್ಕೆ ಜಾಗ ಇಲ್ಲ ನೋಡಿ, ಎಲ್ಲ ಅಗೆದಾಕಿದ್ದಾರೆ. ಕನ್ಸ್ಟ್ರಕ್ಷನ್ ಆಗ್ತಾನೆ ಉಂಟು. ಹಾಗೆ ನಮ್ಮ ಇಬ್ಬರು ರಾಗಣ್ಣ ಮತ್ತು ವಸಂತಣ್ಣ ಈಗ ಅವರನ್ನು ಕರೀಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಮನೆಗೆ ಹೋಗ್ಬೋದು, ಬಟ್ ಇಲ್ಲಿ ಜಾಗನೇ ಇಲ್ಲ, ಎಲ್ಲಿಂದ ಹೋಗೋದಂತ ಗೊತ್ತಾಗೋದಿಲ್ಲ. ಇವರ ಅಂಗಡಿ ಕೂಡ ಬಂದು ತುಂಬ ಐಟಮ್ ಉಂಟು, ಅಕ್ಕಿ ಎಲ್ಲ ತುಂಬ ಹಾಕ್ಲಿಕ್ಕೆ ಉಂಟು ಇವರಿಗೆ. ಸೊ ಇಲ್ಲಿ ಅವರು ಕರೀತಿದ್ದಾರೆ, ಯಾವ ರೆಸ್ಪಾನ್ಸ್ ಕೂಡ ಇಲ್ಲ. ಆಬುಜಾ ಇರ್ತೀನಿ ಮಾರೆ. ನಂಬರ್ ಇಜ್ಜಿ ನಾಗಾರ್ಜುನ ಫೋನ್ ಹಾಕ್ಲಿ. ಅವರ ಮನೆ ಇರುವುದು ಇಲ್ಲಿ ಅಲ್ಲ? ಮನೆ ಇದಲ್ವಾ? ಹಾಂ, ಇದು ಮನೆ. ಆದರೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಮಾಡಿದರೆ ನಾವು ಎಲ್ಲಿಂದ ಹೋಗೋದು? ನಮ್ಮ ಗಾಡಿ ಇಲ್ಲಿ ಇಟ್ಟಿದ್ದೇವೆ, ನೋಡುವ. ಅವರಿಗೆ, ನಮ್ಮ ಓನರಿಗೆ ಫೋನ್ ಮಾಡಿ ಕೇಳಿ ಮತ್ತೆ ಸಿಗುವ. ಫೈನಲಿ ಆ ಅಂಗಡಿಯವರು ಬಂದರು. ನಮ್ಮ ಓನರಿಗೆ ಫೋನ್ ಮಾಡಿದಾಗ ಅವರು ನಂಬರ್ ಕಳಿಸಿದರು. ಈಗ ನಂಬರ್ಗೆ ಫೋನ್ ಮಾಡಿದಾಗ ಈಗ ಬರ್ತೇನೆ ಅಂತ ಹೇಳಿದರು. ಬಂದರು ಈಗ. ಸೊ ಖಾಲಿ ಮಾಡ್ತಾ ಇದ್ದಾರೆ. ನಮ್ಮ ರಾಗಣ್ಣ ಎಳೆದು ಕೊಡಲಿಕ್ಕೆ, ವಸಂತನ್ನ ತುಂಬಲಿಕ್ಕೆ. ಇಲ್ಲಿಂದ ಖಾಲಿ ಮಾಡಿ ಬಿಲ್ಲೆಲ್ಲ ತಗೊಂಡು ಹೊರಡುವುದು. ಮುಂದೆ ಎಲ್ಲಿಯಾದರೂ ಗ್ಯಾಪ್ ಸಿಕ್ಕಿದರೆ ವಿಡಿಯೋ ಮಾಡ್ತೇನೆ. ಯಾಕಂತ ಹೇಳಿದರೆ ಈ ಲೈನ್ ತುಂಬ ಉದ್ದ ಇರೋದ್ರಿಂದ ತುಂಬ ದೂರ ಹೋಗಬೇಕು. ಅದಕ್ಕೋಸ್ಕರ ವಿಡಿಯೋ ಎಲ್ಲೆಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ನಾನ್ ಸ್ಟಾಪ್ ಆಗಿ ಹೋಗಬೇಕಷ್ಟೇ. ಸೊ ವಸಂತಣ್ಣ ಬಂದರು ನೋಡಿ, ಅವರೇ ಓನರು. ಅಲ್ಲಿಂದ ಸೀದಾ ಬಂದು ನಾನು ವಿಡಿಯೋ ಎಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಅಲ್ಲಿ ತುಂಬ ಅಂಗಡಿ ಇತ್ತು, ಅಲ್ಲೆಲ್ಲೆಲ್ಲಿ ನಿಲ್ಲಿಸಲಿಕ್ಕೆ, ಮತ್ತು ಸ್ವಲ್ಪ ಬಿಲ್ಲಿದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಸೀದಾ ಬಂದಿದ್ದೇನೆ. ಈಗ ನಿಮಗೆ ಸ್ಟ್ರೈಟ್ ಹೋದರೆ ಬಂಟ್ವಾಳ, ಬೀಚ್ ರೋಡು, ಮಂಗಳೂರು ಹೈವೇ ಇದು. ಈ ಕಡೆ ಹೋದರೆ ನಮ್ಮ ಪೂಂಜಲಕಟ್ಟೆ, ಚಾರ್ಮಾಡಿಗೆಲ್ಲ ಹೋಗ್ತದೆ. ಸೊ ಇಲ್ಲಿ ಐಟಮ್ ಖಾಲಿ ಮಾಡಲಿಕ್ಕಿತ್ತು, ಅರ್ಧ ಖಾಲಿ ಆಗಿದೆ ನೋಡಿ. ಗಾಡಿ ಇನ್ನೂ ಅರ್ಧ ಖಾಲಿ ಆದದಷ್ಟೇ, ಅರ್ಧ ಸಹ ಆಗಲಿಲ್ಲ, ಇನ್ನೂ ಸಹ ತುಂಬ ಉಂಟು ಖಾಲಿ ಮಾಡಲಿಕ್ಕೆ. ಸೊ ವೀಡಿಯೋ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಯಾಕಂತೇಳಿದರೆ ಬಿಲ್ಲು ತಗೊಳ್ಬೇಕು, ಅದು ಇದು ಅಂತ ಆಗೋ ತುಂಬ ಕಷ್ಟ ಆಗ್ತದೆ. ಸೊ ಇಲ್ಲೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಮುಂದೆ ಎಲ್ಲಿಯಾದರೂ ಸಿಗುವ. ಬನ್ನಿ ಹೋಗುವ ಇಲ್ಲಿಂದ. ಕಾರಿಂಜೆಯಿಂದ ಬಿಟ್ಟವರು ಸೀದಾ ಒಗ್ಗಾಗಿ ಅಲ್ಲಿಂದ ರೈಟ್ ತೆಕ್ಕೊಂಡು ಈಗ ವಾಮದ ಪದವಲ್ಲಿದ್ದೇವೆ. ಇದು ಎಷ್ಟು ಚಿಕ್ಕ ರೋಡ್ ಅಂತ ಹೇಳಿದರೆ ನೋಡಿ, ಒಂದು ಪಿಕಪ್ ಬಂದರೆ ಸೈಡಿಗೆ ಹೋಗಬೇಕು, ಒಂದು ಬಸ್ಸು ಬಂದರೆ ಫುಲ್ ಬ್ಲಾಕ್ ಆಗ್ತದೆ. ನಾನು ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಒಗ್ಗದಲ್ಲಿ ಎಲ್ಲ. ಮುಂದಿನ ವೀಡಿಯೋಗಳೆಲ್ಲ ತೋರಿಸ್ತೇನೆ. ಎಲ್ಲ ಒಮ್ಮೆಲೆ ಶೂಟ್ ಮಾಡಿದರೆ ವೀಡಿಯೋ ಕೂಡ ತುಂಬ ಲೆಂತ್ ಆಗ್ತದೆ, ಅಪ್ಲೋಡ್ ಕೂಡ ಆಗೋದಿಲ್ಲ. ಅದಕ್ಕೆ ಅಲ್ಲೆಲ್ಲೆಲ್ಲಿ ವೀಡಿಯೋ ಮಾಡ್ತಾಯಿದ್ದೇನೆ. ಈಗ ನೋಡಿ, ನಾವು ವಾಮದ ಪದವಲ್ಲಿದ್ದೇವೆ. ಸೊ ಇಲ್ಲಿ ಒಂದು 2 ಅಂಗಡಿ ಉಂಟು. ಇಲ್ಲಿ ಎದುರಲ್ಲಿ ಒಂದು ಅಂಗಡಿಗೆ ಹಾಕ್ಲಿಕ್ಕೆ ಉಂಟು. ಇಲ್ಲಿ ವಸಂತಣ್ಣನನ್ನು ಬಿಟ್ಟು ನಾವು ಎದುರಿನ ಅಂಗಡಿಗೆ ಹೋಗ್ತೇವೆ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಅಂಗಡಿ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ನೀವು ಐಟಮ್ ಹಾಕಲಿಕ್ಕೆ. ಇಲ್ಲಿ ವಸಂತಣ್ಣನನ್ನು ಕೆಳಗೆ ಇಳಿಸಿ ಬಿಲ್ಲು ಕೊಟ್ಟು ಕಳಿಸುವ, ನಾವು ಮುಂದಿನ ಅಂಗಡಿಗೆ ಹೋಗುವ. ಬನ್ನಿ. ಈ ಥರ ನಾವಲ್ಲಿ ವಸಂತಣ್ಣನನ್ನು ಹಿಂದೆ ಒಂದು ಅಂಗಡಿಯಲ್ಲಿ ಬಿಟ್ಟು, ಆಗ ತೋರಿಸಿದಲ್ಲ, ಆ ಅಂಗಡಿಯಲ್ಲಿ ಬಿಟ್ಟು ನಾವು ಮುಂದಿನ ಅಂಗಡಿಗೆ ಬಂದಿದ್ದೇವೆ. ಇದು ವಾಮದ ಪದವು ಜಂಕ್ಷನ್, ಪೇಟೆ. ಇಲ್ಲಿಗೆ ಐಟಮ್ ಖಾಲಿ ಮಾಡಲಿಕ್ಕಿತ್ತು. ಅಲ್ಲಿ ರಾಗಣ್ಣ ಖಾಲಿ ಮಾಡ್ತಾ ಇದ್ದಾರೆ, ಐಟಮ್ ಚೆಕ್ಕಿಂಗ್ ಆಗ್ತಾ ಉಂಟು. ಮತ್ತು ಇಲ್ಲಿಂದ ಈಗ ನಾವು ಸೀದಾ ಕೊಯ್ಲಾಗೆ ಹೋಗಬೇಕು. ಮತ್ತು ಇಲ್ಲಿ ಆಗಲೇ ಹೇಳಿದಾಗೆ ಇಲ್ಲಿ ಒಂದು ಹೋಗಲಿಕ್ಕೆ ಜಾಗ ಇಲ್ಲ ನೋಡಿ. ಒಂದು ಬಸ್ಸು ಬಂದರೆ ಫುಲ್ಲು ಬ್ಲಾಕ್ ಆಗ್ತದೆ, ಅಷ್ಟು ಚಿಕ್ಕ ಪೇಟೆ ಇದು. ಪೇಟೆ ದೊಡ್ಡದುಂಟು, ರೋಡು ತುಂಬ ಚಿಕ್ಕದುಂಟು. ಸೊ
ಸೊ ಇಲ್ಲಿಂದ ನಾವು ಸೀದಾ ಕೊಯ್ಲಾಗೆ ಹೋಗಬೇಕು. ಕೊಯ್ಲದಲ್ಲಿ ಒಂದು 2-3 ಅಂಗಡಿ ಇದೆ, ಅಲ್ಲಿಗೆ ಹಾಕಬೇಕು. ಇಲ್ಲಿಂದ ಕೊಯ್ಲ ತನಕ ರೋಡು ಸ್ವಲ್ಪನೂ ಸರಿಯಾಗಿಲ್ಲ. ಸೊ ಅಲ್ಲಿ ಎಲ್ಲಿಯಾದರೂ ಮುಂದೆ ಹೋಗಿ ನಾನು ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೇನೆ, ಇಲ್ಲಾದರೆ ಬೇರೆ ಎಲ್ಲಾದರೂ ಮಾಡ್ತೇನೆ. ಓಕೆನಾ. ವಾತಾವರಣ ಸಡನ್ನಾಗಿ ಚೇಂಜ್ ಆಗಿ ಹೋಯಿತು. ಮಳೆ ಬರುವ ಸಂಭವ 100ಕ್ಕೆ 100 ಇದೆ. ನಮ್ಮ ವಸಂತನ್ನ ಬಂದಿದ್ದಾರೆ, ಎಂಥದ್ದು ಹೇಳಬೇಕಂತೆ ನೋಡಿ. ರೈಟ್ ಸೈಡಲ್ಲಿ ಇದ್ದಾರೆ, ಎಂತ ಹೇಳ್ತಾರೆ ಅಂತ ಕೇಳುವ ಬನ್ನಿ. ನಮ್ದು ಆಯ್ದ ಪೂಜೆದು ಡ್ರೈವರವರೇ ನಮ್ದು ಆಯ್ದ ಪೂಜೆದು ಬಿಲ್ ತುಂಬ ಉಂಟಂತೇಳಿ ನಾವು ಅರ್ಜೆಂಟಾಗಿ ಬರೋದು. ಬಂದರೆ ಈ ಥರ ಬಂದಾಗಿರ್ತದೆ. ವಸಂತನ್ನ ನಮ್ಮ ವಾತಾವರಣದ ಬಗ್ಗೆ ನಿಮ್ಮ ಅನಿಸಿಕೆ, ಈ ವಾತಾವರಣದ ಬಗ್ಗೆ ಎಂತ ಹೇಳುದು? ಅನಿಸಿಕೆ ಏನಿಲ್ಲ. ಬೆಳಿಗ್ಗೆ ಮಳೆ ಬರ್ತದೆ, ಸಾಯಂಕಾಲ ಮಳೆ ಬರ್ತದೆ. ಅದಕ್ಕೆ ಎಂತ ಮಾಡಿದ್ದು ದೇವರಲ್ಲಿ ಇದೆ. ಈಗ 4 ಗಂಟೆಗೆ ಇಷ್ಟು ತನಕ ಬೆಳಿಗ್ಗೆಯಿಂದ ಮಳೆ ಇಲ್ಲ, ಬಿಸಿಲಿತ್ತು. ಸೆಕೆಯಲ್ಲಿ ತಡಿಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ಹೇಗೆ ಆಗಿದೆ? ಈಗ ಮಳೆ ಬರುವ ಸಂಭವ ಉಂಟು, ಆದ್ರೆ ಮಳೆ ಬರಲಿಲ್ಲ. ಇನ್ನು ಈಗ ಆದ್ರೆ ನಾವು ಭೂಕಂಪ ಆಗ್ತದ ಅಂತ ಹೇಳಲಿಕ್ಕೆ ಆಗುದಿಲ್ಲ. ರಾಗಣ್ಣ, ನಿಮ್ಮ ಅನಿಸಿಕೆ ಹೇಳಿ ಮಾರ್ರೆ, ಹೇಳಿ ಮಾರ್ರೆ ಅಂತ. ಅವರು ನಗಾಡ್ತಾರೆ. ಹೇಳಿ, ಈ ಥರ ಆದರೆ ಎಂತ ಮಾಡೋದು? ಇಲ್ಲಿ ನೋಡಿ, ಇದಕ್ಕೆ ಪೆಟ್ರೋಲ್ ಸಹ ಬೇಡ, ಡೀಸೆಲ್ ಸಹ ಬೇಡ. ಸೈಕಲಿಗೆ ಸೀದಾ ಹೋಗ್ತದೆ. ಇದು ನೋಡಿ ಡೀಸೆಲ್ ಬಸ್. ಎಂದು ನಮ್ಮ ರಾಗಣ್ಣ ಎಷ್ಟು ಚಂದ ನೋಡಿ, ಎಷ್ಟು ಚಂದ ಅಲ್ಲ ರಾಗಣ್ಣ. ಹೀಗೆ ನಾವು ಓದಲ್ಲೆಲ್ಲ ಈ ಥರ ಅಂಗಡಿ ಬಂದಿದ್ರೆ ಎಂತ ಮಾಡೋದು? ಇಷ್ಟು ದೊಡ್ಡ ಬಿಲ್ ಹಿಡ್ಕೊಂಡು. ಎಂತ ಮಾಡೋದು? ಇನ್ನು ಕೂಡ 12-13 ಬಿಲ್ ಉಂಟು. ಗಂಟೆ ಎಷ್ಟಾಯ್ತು ಈಗ? 5 ಗಂಟೆ ಆಗ್ತಾ ಬಂತು. 5 ಗಂಟೆ ಆಗ್ತಾ ಬಂತು. ಮತ್ತೆ ಎಂತ ಮಾಡುದು? ಇನ್ನು ನಾವು ಮನೆಗೆ ಹೋಗಿ 8 ರಾತ್ರಿ ಆಗ್ತದೆ. ಯಾರು ಕೇಳ್ತಾರೆ ನಮ್ಮನ್ನು? ನಮ್ಮ ಕಷ್ಟ ಯಾರು ಕೇಳುವವರು? ಯಾರಿಲ್ಲ. ಸರಿ, ಇಲ್ಲಿ ಐಟಮ್ ಹಾಕಿದ್ಮೇಲೆ ಸಿಗುವ ಅಲ್ವಾ? ಸರಿ. ವಿಡಿಯೋ ನೋಡುವಾಗ ತಮಾಷೆ ಅಂತ ಅನಿಸ್ಬೋದು, ಆದರೆ ಅವರು ಹೇಳಿದ್ದು ವಾಸ್ತವನೇ. ಇಲ್ಲಿಗೆ ಐಟಮ್ ಖಾಲಿ ಮಾಡ್ತಾ ಇದ್ದೇವೆ. ನಮ್ಮ ರಾಗಣ್ಣ ಬರ್ತಾ ಇದ್ದಾರೆ ನೋಡಿ, ಧೀರ ಅಂತ. ಬಿಲ್ಲುಂಟು, ಕೊಡ್ತೇನೆ. 3 ಐಟಮ್ ಖಾಲಿ ಮಾಡಲಿಕ್ಕೆ ಉಂಟು. ಹೋಗಲಿ, ಒಂದು ಅವಲಕ್ಕಿ ಹೋಗಲಿ, ಅಲ್ಲಿ ಒಂದು ಬೆಲ್ಲ ಹೋಗಲಿ. ಇಲ್ಲಿಂದು ಮುಗೀತಲ್ಲ. ಇಲ್ಲಿ ನಮ್ಮ ವಸಂತನ ಹೋಗ್ತಾ ಇದ್ದಾರೆ ನೋಡಿ. ಹಾಂ, 3300. ಇವರು ಚಕ್ಕುಲಿ ಎಲ್ಲ ರೆಡಿ ಮಾಡ್ತಾರೆ. ಹಾಗೆ ಅವರಿಗೆ ಸ್ವಲ್ಪ ಐಟಮ್ ಎಲ್ಲ ಹಾಕ್ಲಿಕ್ಕೆ ಉಂಟು, ಅವರು ಹಾಕ್ತಿದ್ದಾರೆ. ನಮ್ಮ ವಸಂತನ್ನ ಅಲ್ಲಿದ್ದಾರೆ, ಆ ಅಂಗಡಿಯಲ್ಲಿದ್ದಾರೆ. ಅಲ್ಲಿ ಕಾಣ್ತಾ ಇದೆ ನೋಡಿ, ಕೆಂಪಂಗಿ ಹಾಕಿಕೊಂಡು. ಅವರನ್ನು ಅಲ್ಲಿ ಐಟಮ್ ಇಳಿಸಿ ದುಡ್ಡು ತರಲಿಕ್ಕೆ ಹೇಳಿದ್ದೇನೆ. ಅಲ್ಲಿ ಅವರು ದುಡ್ಡು ತರುವಷ್ಟರಲ್ಲಿ ನಾವಿಲ್ಲಿ ಖಾಲಿ ಮಾಡುವ. ಮತ್ತು ಈ ರೋಡಲ್ಲಿ ಸೀದಾ ಹೋದರೆ ವೇಣೂರಿಗೆ ಹೋಗ್ತೇವೆ. ಅಲ್ಲಿ ಚಕ್ಕುಲಿ ಅವರ ಮನೆಗೆ ಹಾಕಿ ಚಕ್ಕುಲಿ ಎಲ್ಲ ಕೊಟ್ಟರು ಅವರು. ಸ್ವಲ್ಪ ಅದನ್ನು ತಿಂದ್ಕೊಂಡು ಸೀದಾ ಬಂದ್ವಿ ನಾನ್ ಸ್ಟಾಪ್ ಆಗಿ. ಈಗ ನಾವು ವೇಣೂರು ಹತ್ರ ಬಂದ್ವಿ. ಈಗ ರೈಟ್ ಸೈಡಲ್ಲಿ ರೋಡ್ ಕಾಣ್ತಿದೆಯಲ್ಲ, ಅದು ನಮ್ಮ ಬೆಳ್ತಂಗಡಿ, ಗುರುವಾಯನ ಕೆರೆ, ಗೋಳಿ ಅಂಗಡಿ ಸೈಡ್ ಹೋಗ್ತದೆ. ನಾವೀಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ನಮಗೆ ವೇಣೂರು ಹೋಗಬೇಕಲ್ಲ, ಇದು ವೇಣೂರು ಜಂಕ್ಷನ್. ಇಲ್ಲೊಂದು ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಉಂಟು, ದುರ್ಗಾ ಅಂತ. ಅಲ್ಲಿಗೆ ಎಳ್ಳಿಂಡಿ ಎಲ್ಲ ಇಳಿಸ್ಲಿಕ್ಕೆ ಉಂಟು. ವಸಂತನ್ನು ನಾನು ಈಗ ಅಲ್ಲಿಗೆ ಕಳಿಸಬೇಕು. ಇಲ್ಲಿ ಪಾರ್ಕ್ ಮಾಡಲಿಕ್ಕೆ ಕೂಡ ಜಾಗ ಇಲ್ಲ, ಆ ಥರ ಆಗಿದೆ. ಇಲ್ಲಿ ರೈಟ್ ಸೈಡಲ್ಲಿ ನೋಡಿ, ವೇಣೂರು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ. ಮೈನ್ ಬಸ್ ಸ್ಟ್ಯಾಂಡ್ ಇದು. ಎಲ್ಲ ಕಡೆ ಹೋಗೋ ಬಸ್ ಇಲ್ಲೇ ಬಂದು ನಿಲ್ಲೋದು. ಸೊ ಈಗ ವಸಂತನ ನನಗೆ ಬಿಲ್ಲೆಲ್ಲ ಕೊಟ್ಟಿದ್ದೇನೆ. ಅವರು ಎಳ್ಳಿಂಡಿ ಎಲ್ಲ ಖಾಲಿ ಮಾಡ್ತಾರೆ. ಈ ರೋಡಲ್ಲಿ ನಾವು ಸೀದಾ ಹೋಗಬೇಕು ನೋಡಿ. ಈ ಲೆಫ್ಟ್ ಸೈಡಲ್ಲಿ ಅಂಗಡಿ ಕಾಣ್ತಾ ಉಂಟಲ್ಲ, ಅಲ್ಲಿಗೆ ಖಾಲಿ ಮಾಡಲಿಕ್ಕೆ. ಅವರು ಖಾಲಿ ಮಾಡಿ ಬರಲಿ, ಮುಂದೆ ಹೋಗುವ. ಊರಿಂದ ಡೈರೆಕ್ಟಾಗಿ ನಾನ್ ಸ್ಟಾಪ್ ಆಗಿ ಪೆರಿಂಜೆ ಹತ್ರ ಬಂದಿದ್ದೇವೆ. ಈಗ ಪೆರಿಂಜೆಯಲ್ಲಿ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿದ್ದಾರೆ ನೋಡಿ ರಾಗಣ್ಣ. ಅದನ್ನು ಹಾಕಿ ಬರ್ತಾರೆ. ಮತ್ತು ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ನಾನು, ಯಾಕಂತ ಹೇಳಿದರೆ ಇನ್ನೂ ನೋಡಿ ಎಷ್ಟು ಬಿಲ್ಲುಂಟು. 1 2 3 4 5 6 7 8 9 ಬಿಲ್ಲುಂಟು ಇನ್ನೂ ಸಹ. ಈ ಬಿಲ್ಲನ್ನೆಲ್ಲ ಮುಗಿಸುವಷ್ಟರಲ್ಲಿ ಈಗ ನಾನು ಇಲ್ಲಿಗೆ ಹೋಗಿ ಪೆರಿಂಜೆಗೆ ಹೋಗಿ ಅಲ್ಲಿ ಲಾಸ್ಟ್ ತನಕ ಹೋಗಬೇಕು. ಅಲ್ಲಿ ತನಕ ಹೋಗಿ ಮತ್ತೆ ರಿಟರ್ನ್ ಇದೇ ರೂಟಲ್ಲಿ ಬರಬೇಕು. ಮತ್ತು ಗೋಳಿ ಅಂಗಡಿಗೆ ಖಾಲಿ ಮಾಡಬೇಕು. ಹೀಗೆಲ್ಲ ಉಂಟು ನೋಡಿ. ಇದು ಸೀದಾ ಡೈರೆಕ್ಟ್ ಮೂಡುಬಿದ್ರೆಗೆ ಹೋಗ್ತದೆ ಈ ರೋಡು. ಸ್ಟ್ರೈಟ್ ಹೋಗಿ ಇಲ್ಲಿಂದ ನಾವೀಗ ಬಂದದ್ದು.
ನೋಡುವ ಇಲ್ಲಿಂದ ಇದು ತುಂಬ ಬಿಲ್ಲುಂಟು. ಸೊ ಆದಲ್ಲಿ ವೀಡಿಯೋ ಮಾಡ್ತೇನೆ ಸ್ನೇಹಿತರೆ. ಓಕೆ, ಹಾಗಾದರೆ ನಾವು ಎಲ್ಲಿಯಾದರೆ ಮುಂದೆ ಹೋಗಿ ಮತ್ತೆ ಸಿಗುವ. ನನಗೆ ಮತ್ತೆ ಕಂಟೆಂಟ್ ಇಲ್ಲ ಅಂತ ಬೈಬೇಡಿ, ಯಾಕಂತ ಹೇಳಿದರೆ ಕಂಟೆಂಟ್ ಕೊಡುವ ಫಸ್ಟ್ ಅಲ್ಲ. ಸೊ ಹಾಗೆ ಸ್ವಲ್ಪ ಆಚೆ ಈಚೆ ಆಗ್ತುಂಟು. ವಸಂತಣ್ಣನ ಆಗಮನ. ಇಷ್ಟು ಹೊತ್ತು ಖಾಲಿ ಮೋಡ ಕವಿದಿತ್ತು. ಈಗ ಸ್ವಲ್ಪ ಮಳೆ ಬರಲಿಕ್ಕೆ ಶುರುವಾಯಿತು ನೋಡಿ. ನಮಗೆ ಮಳೆ ಸಿಗಲಿಲ್ಲ, ಇಲ್ಲೆಲ್ಲ ತುಂಬ ಮಳೆ ಬಂದಿದೆ ನೋಡಿ. ಕೆಸರು ತುಂಬಿ ಹೋಗಿದೆ, ಗ್ಲಾಸ್ ಎಲ್ಲ ಒದ್ದೆ ಆಗ್ತಾ ಉಂಟಷ್ಟೇ. ಇಲ್ಲಿ ನೋಡಿ ಮಳೆ ಬರ್ತಾ ಉಂಟು ಸ್ವಲ್ಪ. ಅಲ್ಲಿ ನಮ್ಮ ವಸಂತನಲ್ಲಿ ಐಟಮ್ ಹಾಕ್ಲಿಕ್ಕೆ ಹೋಗಿದ್ದಾರೆ. ಇಲ್ಲಿ ಎದುರು ಅಂಗಡಿಗೆ ರಾಘಣ್ಣನನ್ನು ಕಳಿಸಿದ್ದೇನೆ. ಈಗ ಮಳೆ ನೋಡಿ, ಈ ಮಳೆಗೆಲ್ಲ ಚಳಿ ಫೀಲ್ ಆಗ್ತಾ ಉಂಟು. ಆಗ ಬೆಳಿಗ್ಗೆಯಿಂದ ಒಂದು 3 ಗಂಟೆಯ ತನಕ ಫುಲ್ಲು ಬೆವರ್ತಿತ್ತು. ಸೆಕೆ ಅಂತ ಹೇಳಿದರೆ ಕುತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಈಗ ಇಲ್ಲಿ ನೋಡಿ ಒಳ್ಳೆ ಮಳೆ. ಇನ್ನು ಮಳೆ ಬರ್ತದೆ. ಇಲ್ಲಿ ಬಂದಿದೆ, ನಮಗೆ ಸಿಗಲಿಲ್ಲ. ಇಲ್ಲಿ ಬಂದಾಗ ಸಿಕ್ಕಿದ್ದು, ಮಳೆ ಬಂದು ಹೋಗಿದೆ. ಈಗ ಸ್ವಲ್ಪ ಹನಿ ಬರ್ತಾ ಉಂಟಷ್ಟೇ. ಸೊ ಎಲ್ಲಿಯಾದರೂ ಸಿಕ್ಕಿದ್ರೆ ನೋಡುವ, ಒಳ್ಳೆ ಮಳೆಯಲ್ಲಿ ಒಂದು ವಿಡಿಯೋ ಮಾಡುವ. ಇಲ್ಲಿ ಅಂಗಡಿಯಲ್ಲಿ ಖಾಲಿ ಆಗ್ತಾ ಉಂಟು. ಈಗ ನಮ್ಮದು ಇಲ್ಲಿಗೆ ಫಿನಿಶ್ ಆಯಿತು. ಸ್ಟ್ರೈಟ್ ಹೋದರೆ ಬೆದ್ರಾಗಿ ಹೋಗ್ತದೆ. ನಾವೀಗ ಬಂದ ದಾರಿಯಲ್ಲೇ ಈ ಕಡೆ ಹೋಗ್ಬೇಕು ನೋಡಿ. ಆ ದಾರಿಯಲ್ಲಿ ಹೋಗ್ಬೇಕು, ಲೆಫ್ಟಿಗೆ ಹೋಗಬೇಕು. ರೈಟಿಗೆ ಹೋದರೆ ಬೆದ್ರ, ಮೂಡುಬಿದ್ರೆ ಎಲ್ಲ ಹೋಗ್ತದೆ. ನಮ್ಮದು ಇಲ್ಲಿದು ಮುಗಿಯಿತು. ಇನ್ನು ಸೀದಾ ಬಂದ ದಾರಿಯಲ್ಲೇ ವೇಣೂರಿಗೆ ಹೋಗಬೇಕು. ವೇಣೂರಲ್ಲಿ ಒಂದು ಅಂಗಡಿ ಉಂಟು, ಮತ್ತು ಗೋಳಿ ಅಂಗಡಿಯಾಗಿ ಹೋಗಬೇಕು. ಮತ್ತು ಇಲ್ಲಿಂದ ಹೊರಟು ಇಲ್ಲಿ ಸ್ವಲ್ಪ ಲೇಟ್ ಆಗ್ತದೆ. ಯಾವತ್ತೂ ಸಹ ಬಿಲ್ ಕೊಡುವಾಗ ಯಾವತ್ತೂ ಸಹ ಲೇಟು ನೋಡಿ. ನಮ್ಮ ರಾಘಣ್ಣ ಇಲ್ಲಿ ನಿಂತಿದ್ದಾರೆ, ಬಿಲ್ಲೆಲ್ಲ ತಗೊಂಡು ಬರ್ತಾರೆ ಅವರು. ಅಷ್ಟೊತ್ತಿಗೆ ನಾವೊಂದು ಕಟ್ಟು ಮಿಸ್ ಮಾಡಿ ಬಂದಿದ್ವಿ, ಅಲ್ಲಿ ಕೊಡಲಿಕ್ಕೆ ಬಾಕಿ ಉಂಟು. ಹೋಗುವಾಗ ಕೊಟ್ಟು ಹೋಗುವ. ಅಲ್ಲಿಗೆ ಇಳಿಸಿ ಬಂದದ್ದು. ಈಗ ಅದು ಸಪ್ರೇಟ್ ಇದ್ದ ಕಾರಣ ನಮಗೆ ಗೊತ್ತಾಗಲಿಲ್ಲ. ಇದನ್ನು ಅಲ್ಲಿ ಕೊಟ್ಟು ಮುಂದುವರಿಸುವ. ಪೆರಿಂಜೆಯಿಂದ ಬಿಟ್ಟವರು ಗೋಳಿ ಅಂಗಡಿ, ವೇಣೂರಿಗೆಲ್ಲ ಖಾಲಿ ಮಾಡಿ, 1-2-3 ಅಂಗಡಿ ಇತ್ತು, 2 ಹೋಟೆಲ್ ಇತ್ತು, ಅಲ್ಲೆಲ್ಲ ಖಾಲಿ ಮಾಡಿ ಬಂದ್ವಿ. ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಈಗಲೇ ನೋಡಿ ಕತ್ತಲೆ ಆಗಿದೆ. ಸೊ ನಾನು ಈಗ ಬಂದು ಇಲ್ಲಿಗೆ ಅರ್ಧ ಗಂಟೆ ಆಯಿತು. ಈ ಟ್ರಾಫಿಕಲ್ಲಿ ಹೋಗಲಿಕ್ಕೇನೆ ಆಗೋದಿಲ್ಲ, ಓವರ್ಟೇಕ್ ಹೊಡಿಲಿಕ್ಕೆ ಸಹ ಆಗೋದಿಲ್ಲ ನನಗೆ. ಈಗ ಮುಂದೆ ಹೋಗಿ ಕಂಪನಿಗೆ ಹೋಗಿ ಲೆಕ್ಕ ಕೊಡಬೇಕು, ದುಡ್ಡಿನ ಲೆಕ್ಕಾಚಾರ ಮಾಡಬೇಕು. ಈಗೆಲ್ಲ ಇರುವಾಗ ತುಂಬ ಕಷ್ಟ ಆಗ್ತದೆ. ಸೊ ಈ ಬ್ಲಾಕಲ್ಲಿ ಹೋಗಬೇಕು. ಈಗ ಸಂತೆಕಟ್ಟೆಯಲ್ಲಿದ್ದೇನೆ ನಾನು ಪ್ರೆಸೆಂಟಾಗಿ. ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಅರ್ಧ ಗಂಟೆ ಆಯಿತು. ಅಲ್ಲಿಂದ ಸಂತೆಕಟ್ಟೆಯಿಂದ ಇಲ್ಲಿಗೆ ಬರಬೇಕಾದ್ರೆ ಅಷ್ಟು ಫುಲ್ಲು ಬ್ಲಾಕು. ಈಗ ನಮ್ಮ ಬೆಳ್ತಂಗಡಿಯಲ್ಲಿದ್ದೇವೆ ನೋಡಿ. ಇದೇ ನಮ್ಮ ಬೆಳ್ತಂಗಡಿದ್ದು ಮೈನ್ ಬಸ್ ಸ್ಟ್ಯಾಂಡು. ರೈಟ್ ಸೈಡಲ್ಲಿ ಕಾಣ್ತಾ ಉಂಟಲ್ಲ, ನಮ್ಮ ಧರ್ಮಸ್ಥಳಕ್ಕೆ ಹೋಗೋದು. ಇಲ್ಲಿ ಧರ್ಮಸ್ಥಳದಿಂದ ಪುತ್ತೂರಿಗೆ ಬಂದ ಬಸ್ಸು ಈ ಕಡೆಯೇ, ಇಲ್ಲಿ ನಿಲ್ಲಿಸಿಯೇ ಪುತ್ತೂರಿಗೆ ಹೋಗೋದು. ಸೊ ಇಲ್ಲಿ ನಮ್ಮ ರಾಘಣ್ಣ ಇಳಿತಿದ್ದಾರೆ. ಸೊ ರಾಘಣ್ಣನಿಗೆ ಪೇಮೆಂಟು ಸ್ಯಾಲ್ರಿ ಎಲ್ಲ ಕೊಡಲಿಕ್ಕೆ ಹೇಳಿದರು ವಸಂತಣ್ಣನಿಗೆಲ್ಲ. ಸೊ ಅವರಿಗೆಲ್ಲ ಅಲ್ಲಿ ಲೆಕ್ಕ ಮಾಡಿ ಆಗಿದೆ, ಅವ್ರಿಗೆ ಕೊಟ್ಟಿದ್ದೇನೆ ಅವರವರ ಕೈಯಲ್ಲಿ. ಈಗ ರಾಘಣ್ಣ ಹೊರಡ್ತಿದ್ದಾರೆ. ಅವರಿಗೊಂದು ಟಾಟಾ ಮಾಡಿ ಇಲ್ಲಿಂದ ನಾವು ಹೊರಡುವ. ಅವರು ಐಟಮ್ ಎಲ್ಲ ತಗೊಳ್ತಿದ್ದಾರೆ ನೋಡಿ, ಟಾಟಾ ಮಾಡಿದ್ದು. ಸೊ ವಸಂತಣ್ಣ ಎದುರು ಇಳಿತಾರೆ, ಅವರನ್ನು ಅಲ್ಲಿ ಡ್ರಾಪ್ ಮಾಡುವ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ವಿಡಿಯೋ ತುಂಬ ನಿನ್ನೆದು ಮತ್ತು ಇವತ್ತಿದು ಅರ್ಧ ಪಾರ್ಟ್ ಮಾಡಿ ಹಾಕಿದ್ದೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬೆಳೆಸಿ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.